ವೆಲ್ಕಮ್ ಟು ಆರ್ ಜೆ ವಿ ಎನ್ ಚಾನಲ್. ನಾನು ಇವತ್ತು ನಿಮ್ಮನ್ನು ಇನ್ನೊಂದು ವ್ಲಾಗಿಗೆ ಕರ್ಕೊಂಬಂದಿದ್ದೀನಿ. ನಾವಿವತ್ತು ಉಪಹಾರ ದರ್ಶಿನಿ ಅಂತ ಈ ಸುರಾನಾ ಕಾಲೇಜ್ ಹತ್ರ ಸೌತ್ ಎಂಡ್ ಹತ್ರ ಈ ಹೋಟೆಲ್ ಇದೆ. ಇಲ್ಲಿ ನಾವು ಊಟ ಮಾಡೋಣ ಅಂತ ನಾವು 3 ಜನ ಬಂದಿದ್ದೀವಿ. ಇದು ಇಲ್ಲಿ ನೋಡಿ, ಇಲ್ಲಿ ಕೂಡ ನೀವು ಕಾರ್ ಪಾರ್ಕಿಂಗ್ ಮಾಡ್ಬೋದು. ಅಂದರೆ ಚಿಕ್ಕದು ರೋಡು ಮಾಡ್ಬೋದು. ಸ್ಕೂಟ್ರ್ ಪಾರ್ಕಿಂಗ್ಗೆ ಜಾಗ ಇದೆ. ಇಲ್ಲಿ ಲಂಚ್ಗೆ ಭರ್ಜರಿ ಊಟ ಅಂತ ಕರೀತಾರೆ. ಸೊ ನಾವು ಇಲ್ಲಿ ಈ ಊಟನ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಆಮೇಲೆ ಇದು ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸ್ ಇದು. ಇಲ್ಲೆಲ್ಲ ನೋಡಿ ಪಾರ್ಕಿಂಗು ಎಲ್ಲ ಅಲ್ಲಲ್ಲೇ ನಿಲ್ಲಿಸಿದ್ದಾರೆ. ಇಲ್ಲೂ ಕೂಡ ಪಾರ್ಕಿಂಗ್ ಸಿಗೋದು ಕಷ್ಟ. ಅದು ವೀಕ್ ಡೇಸಲ್ಲಂತೂ ವೀಕ್ ಡೇಸಲ್ಲಿ ನಿಮಗೆ ಪರವಾಗಿಲ್ಲ, ಆದರೆ ವೀಕೆಂಡ್ಸಲ್ಲಿ ಮಾತ್ರ ತುಂಬ ಕಷ್ಟ. ಇಲ್ಲಿ ಜನಗಳು ತುಂಬ ಜನ ಇರ್ತಾರೆ. ಇದು ಎಂಟ್ರೆನ್ಸ್ ಒಳಗಡೆ ಹೋಗೋಕ್ಕೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಕ್ಯಾಶಿಯರ್ ಕೂತಿರ್ತಾರೆ. ಅವ್ರ ಹತ್ರ ನೀವು ಎಷ್ಟು ಊಟ ಅಂತ ಹೇಳಿ ಬಿಲ್ ಪೇ ಮಾಡಿ ನೀವು ಒಳಗಡೆ ಹೋಗಬೇಕಾಗತ್ತೆ. ಸೊ ನಾವು ಅಲ್ಲಿ ಬಿಲ್ ಪೇ ಮಾಡಿ ಒಳಗಡೆ ಊಟಕ್ಕೆ ಹೋದ್ವಿ ನಾವು. ಇದೆಲ್ಲ ಅಲ್ಲಿ ಒಳಗಡೆ ರಿಸೆಪ್ಷನಲ್ಲಿ ಈ ಥರ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ಜನಗಳು. ಆದರೆ ಇವತ್ತು ವಾರದ ದಿನ ಆಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ. ಸೊ ನಾವು ಒಳಗಡೆ ಹೋಗಿ ನಾವು ನೋಡಿ ಇಲ್ಲೆಲ್ಲ ಕೂತ್ಕೊಂಡು ಜನಗಳೆಲ್ಲ ಊಟ ಮಾಡ್ತಾಯಿದ್ದಾರೆ. ಇಲ್ಲಿ ಕೂಡ ನಿಮಗೆ ಬಾಳೆಲೆ ಊಟ ಸಿಗುತ್ತೆ. ಸೊ ಹೇಗೆ ನಾವು ಮದುವೆ ಮನೆಗಳಲ್ಲಿ ಊಟ ಮಾಡ್ತೀವೋ ಅದೇ ಥರ ಊಟ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನಾವಿಲ್ಲಿ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಫಸ್ಟು ಇಲ್ಲಿ 3 ಜನಕ್ಕೆ ನಾವು 3 ಜನಕ್ಕೆ ಒಂದು ಜಾಗವನ್ನು ಹುಡ್ಕೊಂಡು ಕೂತ್ಕೊಂಡ್ವಿ. ಇಲ್ಲಿರೋರೆಲ್ಲ ಆಲ್ರೆಡಿ ಇಲ್ಲಿ ಊಟ ಮಾಡ್ತಾಯಿದ್ದಾರೆ, ನೀವು ನೋಡ್ಬೋದು. ಸೊ ನಾವು ಏನೇನು ಊಟ ಮಾಡ್ತೀವಿ ಅದನ್ನು ನಿಮಗೆ ತೋರಿಸ್ತೀವಿ. ನಾವು ಟೇಸ್ಟ್ ಮಾಡ್ತೀವಿ. ನೀವು ಬೇಕಾದರೆ ಒಮ್ಮೆ ಇಲ್ಲಿ ಭೇಟಿ ಕೊಟ್ಟು ನೀವು ಕೂಡ ಟೇಸ್ಟ್ ಮಾಡ್ಬೋದು. ಸೊ ಇದು ಇಲ್ಲೇ ಸುರಾನಾ ಕಾಲೇಜ್, ಜಯನಗರ, ಅಲ್ಲಿ ಸೌತ್ ಎಂಡ್ ಸರ್ಕಲ್ ಹತ್ರ ಸಿಗುತ್ತೆ. ಇಲ್ಲಿ 3 ಊಟಕ್ಕೆ 666 ರೂಪಾಯಿ ಆಗಿದೆ. ಸೊ ರೀಸನಬಲ್ ಅಂತಲೇ ಹೇಳ್ಬೋದು 3 ಜನಕ್ಕೆ. ಆಮೇಲೆ ಐಸ್ ಕ್ರೀಮ್ಗೆ ಕೊಡ್ತಾರೆ ಲಾಸ್ಟಲ್ಲಿ ನಿಮಗೆ 3 ಐಸ್ ಕ್ರೀಮ್. ಮೊದಲು ಅವರು ಬಾಟ್ಲಲ್ಲಿ ನೀರು ಕೊಡ್ತಾರೆ, ಆಮೇಲೆ ಬಾಳೆ ಎಲೆ ಹಾಕ್ತಾರೆ, ಹೇಗೆ ಮದುವೆ ಮಗಳಲ್ಲಿ ಹಾಕ್ತಾರೆ ಅದನ್ನು. ಆಮೇಲೆ ಫಸ್ಟು ಒಬ್ಬಟ್ಟನ್ನ ಹಾಕ್ತಾರೆ. ಅದು ಒಬ್ಬಟ್ಟಲ್ಲಿ 2 ಬಗೆ ಇರುತ್ತೆ. ಒಂದು ಬೇಳೆ ಒಬ್ಬಟ್ಟು, ಇನ್ನೊಂದು ಕಾಯಿ ಒಬ್ಬಟ್ಟು ಹಾಕ್ತಾರೆ. ನಿಮಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಮತ್ತು ಸೂಪು, ಟೊಮೆಟೊ ಸೂಪು ಮತ್ತು ಈ ವೆಜಿಟೇಬಲ್ ಸೂಪ್ ಯಾವ್ದು ಬೇಕೋ ಅದು ತೊಗೋಬೋದು. ನಾವು ಟೊಮೆಟೊ ಸೂಪ್ ತೊಗೊಂಡ್ವಿ. ಮತ್ತು ನಮ್ಮ ಮಗ ಬಂದು ತರಕಾರಿ ವೆಜಿಟೇಬಲ್ ಸೂಪ್ ತೊಗೊಂಡ. ಮೊದಲು ಕೋಸಂಬರಿ ಹಾಕ್ತಾರೆ, ಸೌತೆಕಾಯಿ ಹೆಸರುಬೇಳೆನಲ್ಲಿ ಮಾಡಿರುವಂಥ ಒಂದು ಕೋಸಂಬರಿ. ಆಮೇಲೆ ಉಪ್ಪಿನಕಾಯಿ ಹಾಕ್ತಾರೆ. ಇದು ಕಾಳಿನ ಪಲ್ಯ ಅಂತ, ಅಂದರೆ ಈ ಕಡಲೆಕಾಳು ಚೆನ್ನಾಗೆಲ್ಲ ಬಳಸ್ತಾರಲ್ಲ ಅದು. ಮತ್ತು ಕ್ಯಾರೆಟು ಈರುಳ್ಳಿ ಹಾಕಿ ಪಲ್ಯ ಮಾಡಿದರು. ಈಗ ಬಾಳೆಕಾಯಿ ಪಲ್ಯ. ಮತ್ತು ಇನ್ನೊಂದು ಬಂದು ಸ್ವೀಟು ಪಾಯಸ ಅಂತ ಹಾಕಿದ್ದಾರೆ. ಇದು ಪೈನಾಪಲ್ ಗೊಜ್ಜು, ಸ್ವೀಟಾಗಿ ತುಂಬ ಚೆನ್ನಾಗಿತ್ತು. ಸ್ವೀಟು, ಖಾರ, ಹುಳಿ ಥರ ಸ್ಪೈಸಿಯಾಗಿತ್ತು. ಆಮೇಲೆ ದೋಸೆ ಹಾಕ್ತಾರೆ. ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಚಟ್ನಿ ಚಿಕ್ಕದಾಗಿರುತ್ತೆ. ದೋಸೆ, ಪೂರಿ ಎಲ್ಲ ನಿಮಗೆ ಅನ್ಲಿಮಿಟೆಡ್, ನೀವು ತೊಗೋಬೋದು. ಸ್ವೀಟ್ಸು, ಒಬ್ಬಟ್ಟಿಗೆಲ್ಲ ಲಿಮಿಟೆಡ್ ಅಷ್ಟೇ, ಒಂದೊಂದು ಹಾಕ್ತಾರೆ. ಸೊ ದೋಸೆ ಕೂಡ ತುಂಬ ಚೆನ್ನಾಗಿತ್ತು. ಸ್ವಲ್ಪ ತುಪ್ಪ, ಬೆಣ್ಣೆ ಹಾಕಿ ಚೆನ್ನಾಗಿ ಒಳಗಡೆ ಆಲೂಗೆಡ್ಡೆ ಸ್ಟಫ್ ಮಾಡಿ ಆಲೂಗೆಡ್ಡೆ ಪಲ್ಯ ಚೆನ್ನಾಗಿತ್ತು. ಮತ್ತು 2 ಫುಲ್ಕ ಅಂತ ಹಾಕ್ತಾರೆ. ಮತ್ತು ಪೂರಿಗಳು ಚಿಕ್ಕದಾಗಿರುತ್ತೆ, ಅದು ಚೆನ್ನಾಗಿತ್ತು. ಫುಲ್ಕ ಅಂದರೆ ಅದಕ್ಕೆ ನಿಮಗೆ ಎಣ್ಣೆ ಏನೂ ಇರಲ್ಲ. ಅದಕ್ಕೆ ಪೂರಿಗೆ ಒಂದು ಸಾಗು, ಇನ್ನೊಂದು ಗ್ರೇವಿ ಥರ ಹಾಕಿದ್ದಾರೆ. ಒಂದು ವೆಜಿಟೇಬಲ್ ಸಾಗು, ಇನ್ನೊಂದು ಗ್ರೇವಿ ಅದಕ್ಕೂ. ಮತ್ತು ಫ್ರೈಮ್ಸ್, ಈ ಎಣ್ಣೆನಲ್ಲಿ ಕರೆದಿರೋದು ಫ್ರೈಮ್ಸ್ ಹಾಕ್ತಾರೆ. ನೆಕ್ಸ್ಟು ಇದು ಗೀ ರೈಸು. ಮತ್ತು ಇನ್ನೊಂದು ಬಂದು ಚಿತ್ರಾನ್ನ, ಕೆಂಪು ಚಿತ್ರಾನ್ನ. ಅದೇ ಕಾಯಿ ಒರಳು ಚಿತ್ರಾನ್ನ ಅಂತೀವಲ್ಲ ಅದು. ಅದಕ್ಕೆ ರಾಯ್ತ ಹಾಕಿದ್ದಾರೆ. ಸೊ ಇದೆಲ್ಲ ಆದಮೇಲೆ ಚೆನ್ನಾಗಿತ್ತು, ಅದೆಲ್ಲ ಟೇಸ್ಟಿಯಾಗಿತ್ತು. ಆಮೇಲೆ ನಿಮಗೆ ವೈಟ್ ರೈಸ್ನ ಸರ್ವ್ ಮಾಡ್ತಾರೆ. ಅದಕ್ಕೆ ಸಾಂಬಾರಿಗೊಂದು ಮತ್ತು ರಸಮ್ಗೊಂದು. ಮೂಲಂಗಿ ಸಾಂಬಾರು ಮಾಡಿದರು.
ಇವತ್ತು ದಿನಕ್ಕೆ ಒಂದೊಂದು ಮಾಡ್ತಾರೆ ಸಾಂಬಾರು ವೆರೈಟಿ ಚೆನ್ನಾಗಿತ್ತು. ಮತ್ತು ಇದು ಟೊಮೆಟೊ ರಸಂ ಅದು ಕೂಡ ಚೆನ್ನಾಗಿತ್ತು. ಆಮೇಲೆ ಲಾಸ್ಟಲ್ಲಿ ನಿಮಗೆ ಕಲಸಿದ ಅನ್ನ, ಅದಕ್ಕೆ ಕೊತ್ತಂಬರಿ ಸೊಪ್ಪು ದಾಳಿಂಬೆ ಎಲ್ಲ ಹಾಕಿರ್ತಾರೆ. ಆಮೇಲೆ ಲಾಸ್ಟಲ್ಲಿ ಐಸ್ ಕ್ರೀಮ್, ನಿಮಗೆ ಬೇರೆ ಬೇರೆ ಫ್ಲೇವರ್ ಇರುತ್ತೆ, ಪಿಸ್ತಾ, ಚಾಕೊಲೇಟ್, ವನಿಲಾ ಈ ಥರ ಎಲ್ಲ ಯಾವ್ದು ಬೇಕೋ ತೊಗೋದು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.